ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೌಹಿಣಿ ಸೈನ್ಯ ದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೌಹಿಣಿ ಸೈನ್ಯ ದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚ ಅನಂತ ಪ್ರಳಯ, ಅಸೀಮ ಧ್ವಂಸ. ಈ ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಕೃತ್ರಿಮದಿಂದ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯೆ. ದುಷ್ಟರ ನಾಶ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯೆ. ಪುರಾತನ ಅಳಿವೆ, ನೂತನ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ಶುಚಿತ್ವವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಪುಣ್ಯ ಬೀಜವು ಮರವಾಗಿ ಬೆಳೆದು ಅನಗ್ಯ ಪುಷ್ಪ ಫಲಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ. ದುಷ್ಟ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲಿರ. ಅದನ್ನುಳಿದು ರಕ್ತಪಾತದ ಅವಶ್ಯಕತೆ ಏನು? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವೂ ಇಲ್ಲ. ಆರ್ಯಾವರ್ತ
ಮುರಿಯುವಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಕ್ತರಾದ ವೀರರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರಿಯೆ. ಪ್ರಭು, ಇದೊಂದು ಜನರ ಮರಣದಿಂದಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಧಿಕ್ಕಾರವಿರಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರಿಯೆ. ಪ್ರಿಯೆ, ಸ್ವಾಮಿ, ಮುರಳಿಯ ಗಾನಕ್ಕೆ ಮನಸೋತೆಯ, ಮುರಳಿಯ ಗಾನಕ್ಕೆ ಮನಸೋತೆಯ. ಪ್ರಿಯೆ, ಸ್ವಾಮಿ, ಮುರಳಿಯ ಗಾನಕ್ಕೆ ಮನಸೋತೆಯ, ಮುರಳಿಯ ಗಾನಕ್ಕೆ ಮನಸೋತೆಯ. ನನ್ನ ಮನದಲ್ಲಿ ಆಸೆಯ ನೀ ತಂದೆ. ರುಕ್ಮಿಣಿ, ನನ್ನ ಮನದಲ್ಲಿ ಆಸೆಯ ನೀ ತಂದೆ. ಮುರಳಿಯ ಗಾನಕ್ಕೆ ಮನಸೋತೆಯ, ಮುರಳಿಯ ಗಾನಕ್ಕೆ ಮನಸೋತೆಯ. ಆ ಓ ಯಮುನಾ ತೀರದಿ ನೀರಾದೆಯಾದೆ, ರಾಧೆಯ ಮನಕ್ಕೆ ಗೋಪಾಲ ನಾನಾದೆ. ಪ್ರಿಯೆ, ಯಮುನಾ ತೀರದಿ ನೀರಾದೆಯಾದೆ, ರಾಧೆಯ ಮನಕ್ಕೆ ಗೋಪಾಲ ನಾನಾದೆ. ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ. ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ. ಮುರಳಿಯ ಗಾನಕ್ಕೆ ಮನಸೋತೆಯ, ಮುರಳಿಯ ಗಾನಕ್ಕೆ ಮನಸೋತೆಯ. ರೇಸಿ,
ನಮ್ಮ ಯಾದವ ರಾಜ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ನನಗೆ ತಿಳಿಸುವಂತನಾಗು. ಅಪ್ಪಣೆ ಮಹಾಪ್ರಭು. ಅಲ್ಲದರ ಭೂಪ ಕೇಳು ಪ್ರತಾಪ ನೆಲೆಯುತ್ತ ಇರುವರು ಇಳೆಯಳು ಜನರು. ಮಹಾಪ್ರಭು. ಮಂತ್ರಿಯೇ, ಅಲ್ಲದರ ಭೂಪ ಕೇಳು ಪ್ರತಾಪ ನೆಲೆಯುತ್ತ ಇರುವರು ಇಳೆಯಳು ಜನರು. ಯಾದವ ಪ್ರಜೆಗಳು ಮಾಧವ ಭಜನೆಯ ಮಾದರಿ ನಿಮ್ಮನ್ನು ಆಧರಿಸಿ. ಮಹಾಪ್ರಭು. ಮಂತ್ರಿಯೇ, ಯಾದವ ಪ್ರಜೆಗಳ ಮಾಧವ ಭಜನೆಯ ಮಾದರಿ ನಿಮ್ಮನ್ನು ಆಧರಿಸಿ. ಅಲ್ಲದರ ಭೂಪ ಕೇಳು ಪ್ರತಾಪ ನೆಲೆಯುತ್ತ ಇರುವರು ಇಳೆಯಳು ಜನರು. ಮಹಾಪ್ರಭು. ಮಂತ್ರಿಯೇ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಇಳೆಯಳು ಜನರು ಸೌಗಂಧಿಯರು. ಮಹಾಪ್ರಭು. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಇಳೆಯಳು ಜನರು ಸೌಗಂಧಿಯರು. ಅಲ್ಲದರ ಭೂಪ ಕೇಳು ಪ್ರತಾಪ ನೆಲೆಯುತ್ತ ಇರುವರು ಇಳೆಯಳು ಜನರು. ನಲಿಯುತ್ತ ಇರುವರು ಇಳೆಯಳು ಜನರು. ನಲಿಯುತ್ತ ಇರುವರು ಇಳೆಯಳು ಜನರು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು. ಮಳೆ ಬೆಳೆಗಳಿಂದ ಕೂಡಿ ಶ್ರೀಹರಿಯ ಜ್ಞಾನದಲ್ಲಿ ನಿರಂತರವಾಗಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನಂತಹ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ಯಾವ ಕುಂದುಕೊರತೆಯೂ ಬರದಿರುವವು. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಅಪ್ಪಣೆ ಮಹಾಪ್ರಭು. ಸೇನಾಧ್ಯಕ್ಷನೇ, ಮಹಾಪ್ರಭು. ಬೇಳೈ ಬೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಬೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷನೇ, ಸುತ್ತಲಿರುತ್ತೀಯ ಶತ್ರು ರಾಜರು. ಸೈನ್ಯಾಧ್ಯಕ್ಷನೇ, ಸುತ್ತಲಿರುತ್ತೀಯ ಶತ್ರು ರಾಜರು ಕಪ್ಪ ಕಾಣಿಕೆಯ ತಂದೊಪ್ಪಿಸುವರೆ ಬೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷನೇ, ನಮ್ಮ ಯಾದವ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ನನಗೆ ತಿಳಿಸುವಂತನಾಗು. ಅಪ್ಪಣೆ ಮಹಾಪ್ರಭು. ಬುಪ್ಪ ಲಾಲಿಸೆನ್ನಯ ವಾಕ್ಯವನೀಗ ಬುಪ್ಪ ಲಾಲಿಸೆನ್ನಯ. ಬುಪ್ಪ ಲಾಲಿಸೆನ್ನಯ ವಾಕ್ಯವನೀಗ ಬುಪ್ಪ ಲಾಲಿಸೆನ್ನಯ. ಬುದ್ಧಿ ತಡಿ ಪುತ್ತನೆಯ ಪದಾರೆ ಬಿಡದೆ. ಬುದ್ಧಿ ತಡಿ ಪುತ್ತನೆಯ ಪದಾರೆ ಬಿಡ.
ಕುಂದುಕೊರತೆಯೂ ಬರದಿರುವವು. ನಿನ್ನ ಪೀಠವನ್ನು ನೀನು ಅಲಂಕರಿಸು. ಮಂತ್ರಿ ಸೇನಾಧಿಪರೇ, ನಿಮ್ಮಂತಹ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಗಳಿಗೂ ತಾನೇ ಕುಂದುಕೊರತೆ ಉಂಟಾಗುವುದು. ಬಹಳ ಸಂತೋಷ. ನಿಮ್ಮ ಪೀಠವನ್ನು ನೀವು ಅಲಂಕರಿಸಿ. ಮಹಾರಾಜರಿಗೆ ಜಯವಾಗಲಿ. ಚಾರನೆ ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಆಸ್ಥಾನಕ್ಕೆ ಬರುತ್ತಿರೋರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನೇ? ಬರಲಿ, ಬಹಳ ಸಂತೋಷ. ಆತನನ್ನು ಉಚಿತ ಮರ್ಯಾದೆಯಿಂದ ಬರಮಾಡಿ. ಅಪ್ಪಣೆ. ಗುರುದೇವರಿಗೆ ನಮಸ್ಕರಿಸುವೆನು. ಗುರುರಾಜ, ನಿನಗೆ ಮಂಗಳವಾಗಲಿ. ಬಾ, ಈ ಭದ್ರಸನದಲ್ಲಿ ಕುಳಿತುಕೋ. ಯಾರಲ್ಲಿ? ನಮ್ಮ ರಾಜ್ಯ ನರ್ತಕಿಯರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಸಮಯವಿದೆ, ಇದುವೇ ಗಂಧರ್ವ ಗಾನ ಸುಧೆ. ಇದುವೇ ಗಂಧರ್ವ ಗಾನ ಸುಧೆ. ಬಾಳಿನ ಸಮಯವಿದೆ. ನಟನ ಕಲಾ ವಿಶಾರದೆ, ನಟನ ಕಲಾ ವಿಶಾರದೆ, ನಯನ ಮನೋಹರ ನಾಟ್ಯವಿದೆ. ನಯನ ಮನೋಹರ
ಸ್ವರ ಸಂಯೋಜನೆ ಮಾಡಿ ಸುರ ಸಂಗೀತವ ಪಾಡಿ ಸತತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ಲಯವೆಲ್ಲವೂ ಶ್ರುತಿ ರಾಗ ತಾಳ ಲಯವೆಲ್ಲವೂ ಶ್ರುತಿ ರಾಗ ತಾಳ ಲಯವೆಲ್ಲವೂ ಶ್ರುತಿ ರಾಗ ತಾಳ ಲಯವೆಲ್ಲವೂ ನಾದದೆ ಮೋದದೆ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸು ನಾದದಿ 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 ಮೋದದಿ 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 ಮೈಮನ 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 ತಣಿಸುವ 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 ನಾದದಿ 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 ಮೋದದಿ 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 ಮೈಮನ 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 ತಣಿಸುವ 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 ನಾದದಿ ಮೋದದಿ ಮೈ ಮೈ ಮೈಮನ ತಣಿಸುವ ನಾದದಿ ಮೋದದಿ ಮೈ ಮೈಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸು ಶೃಂಗಾರ ರಸದ ಮನೆಯ ಮಂದಿರ ಮಧುರ ಮಿಲನ ಶೃಂಗಾರ ರಸದ ಮನೆಯ ಮಂದಿರ ಮಧುರ ಮಿಲನ ಇಹವ ಬೆರೆತು ಮರೆತು ಇಹವ ಬೆರೆತು ಮರೆತು ವಿಲಾಸದಲ್ಲಿ ವಿನೋದದಲ್ಲಿ ವಿರಾಜಿಸುವ ವಿಲಾಸದಲ್ಲಿ ವಿನೋದದಲ್ಲಿ ವಿಲಾಜಿಸುವ ನಿರಂತರ ಬಣ್ಣರ ಸಮಯವಿದೆ Mitaka jeno jangati mitaka jeno jangati mitaka jeno tam tam ta takati mitaka jeno jangati mitaka jeno jangati mitaka jeno tam tam ta takati mitaka jeno jangati mitaka jeno jangati mitaka jeno tam tam ta takati mitaka jeno jangati mitaka jeno jangati mitaka jeno targada takati mitaka jeno jangati mitaka jeno jangati mitaka jeno tam 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 takati mitaka jeno jangati mitaka jeno jangati mitaka jeno tam 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 takati mitaka jeno jangati mitaka jeno jangati mitaka jeno targada takati mitaka jeno targada takati mitaka jeno targada 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 takati mitaka jeno takati mitaka jeno jom taka jom take the jom padiginatum 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 jom taka jom take the jom padiginatum 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 jom taka jom take the jom padiginatum 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 tak
ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವಗಾನ. ಬಾಳಿನ ರಸಮಯ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ ಸಮಯವಿದೆ. ದುರ್ಯೋಧನ, ಹಸ್ತಿನವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ನಿಮ್ಮ ದಯೆಯಿಂದಲೇ ಎಲ್ಲರೂ ಚಲಿಸುತ್ತಿರುವರು. ದುರ್ಯೋಧನ, ನೀನು ಬಂದ ಸಮಾಚಾರವೇನು? ನಮಗೂ ಒಂದು ಪಾಂಡವರಿಗೂ ಯುದ್ಧವು ಸಂಘಟಿಸುತ್ತಿರುವುದು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವುದು. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ಸಮಾಚಾರವೇನಾಯಿತು? ಕೃಷ್ಣನು ಪಾಂಡವರ ರಕ್ಷಣಾ ಭಾರವನ್ನು ವಹಿಸಿದ. ನಾನು ನಿಮ್ಮನ್ನು ಮಧ್ಯಾಹ್ನ ಬಲವನ್ನು ಅಪೇಕ್ಷಿಸಿದೆನು. ಏನು, ತಂತ್ರಿಯಾದ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದನೇ? ಇರಲಿ ದುರ್ಯೋಧನ, ಕೃಷ್ಣನು ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಬಂದೆ ತಾನೆ? ಹೌದು ಗುರುದೇವ, ಕೃಷ್ಣನು ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಎಂದು ವಚನವಿತ್ತಿರುವುದು. ದುರ್ಯೋಧನ, ಹಾಗಾದರೆ ನಿನ್ನ ಜಯವು ಖಂಡಿತ. ನಿನ್ನ ಯುದ್ಧ ತಿಳಿದು ಹೋರಾಡುವೆನು. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಸೈನ್ಯಾಧ್ಯಕ್ಷನೇ, ನಾಳೆ ನಮ್ಮ ಸೈನ್ಯವನ್ನು ಹಸ್ತಿನಾವತಿಗೆ ಹೊರಡುವಂತೆ ಸಿದ್ಧಪಡಿಸು. ಅಪ್ಪಣೆ ಮಹಾಪ್ರಭು.
ನನ್ನ ಮೇಲೆ ಕುಪಿತನಾಗಿ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಸಹಾಯವನ್ನು ಪಡೆದು ಹಿಂತಿರುಗಿದನು. ಅಗ್ರಜನಾದ ಬಲಭದ್ರನು ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ರಜನು ಅಲಾಯುಧವನ್ನು ಹಿಡಿದು ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈಗ ನಾನು ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತಿರುವಾಗ ತೊಂದರೆಗೀಡಾಗಿಸಿ ಮಾಯಾ ಚಿಂತೆಗೆ ಗುರಿಪಡಿಸುವೆನು. ಆತನು ಆಲೋಚಿಸಲು ನನ್ನ ಬಳಿಗೆ ಬರುವನು. ಏ ಯೋಗ ಮಹೆ, ಜಾಗೃತಳಾಗು, ಬೇಗ ಪಶು ರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಯಾವುದೋ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಕಲ್ಲಿನಿಂದ ಒಡೆದು ಬೆದರಿಸುವೆನು. ಏ ಹೇ ಹೇ! ಅಯ್ಯೋ ಅಯ್ಯೋ, ಇದೇನಿದು? ಒಂದು ಸಣ್ಣ ಕಲ್ಲಿನಿಂದ ಒಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಅಯ್ಯೋ, ಎಂತಹ ಕಾರ್ಯವನ್ನು ಮಾಡಿದೆನಲ್ಲ. ಜಗತ್ತಿನಲ್ಲಿ ಸ್ತ್ರೀಹತ್ಯೆ, ಶಿಶುಹತ್ಯೆ, ಗೋಹತ್ಯೆ ಮಹಾಪಾಪಗಳೆಂದು ವೇದ ಪುರಾಣಗಳೇ ಸಾರುತ್ತಿರುವಾಗ ಈಗ ಇದು ಎಂತಹ ಕಾರ್ಯವಾಯಿತಲ್ಲ. ಈಗ ಏನು ಮಾಡಲಿ? ಯಾರನ್ನು ಕೇಳಲಿ? ಏಕೆ ಬಲಭದ್ರದೇವ, ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ನಿಮ್ಮ ಮುಖಕಮಲವು ಕುಂದಿರಲು ಕಾರಣವೇನು? ಏನೆಂದು ಹೇಳಲಿ ಸಾತ್ಯಕಿ? ಇಂದು ನನಗೆ ಗೋಹತ್ಯೆಯು ಪ್ರಾಪ್ತವಾಯಿತು. ಏನು ಗೋಹತ್ಯವೇ? ಹೌದು ಸಾತ್ಯಕಿ, ಈ ಪಾಪದ ಪರಿಹಾರವೇನು? ಧರ್ಮಶಾಸ್ತ್ರವನ್ನು ಬಲ್ಲವರನ್ನು ವಿಚಾರಿಸಲೇಬೇಕು. ಧರ್ಮಶಾಸ್ತ್ರ ಬಲ್ಲವರು ಯಾರಿರುವರು ಸಾತ್ಯಕಿ? ಏಕೆ ಬಲಭದ್ರದೇವ, ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಹೋಗು ಸಾತ್ಯಕಿ, ಜಾಗೃತೆಯಾಗಿ ಕೃಷ್ಣನನ್ನು ಕರೆದುಕೊಂಡು ಬಾ. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಏನೆಂದು ಹೇಳಲಿ ಕೃಷ್ಣ? ನಾನು ಇಂದು ಬಹಿರ್ಭೂಮಿಗೆ ಹೋಗುತ್ತಿರುವಾಗ ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಅದನ್ನು ನಾನು ಒಂದು ಸಣ್ಣ ಕಲ್ಲಿನಿಂದ ಒಡೆದ ಮಾತ್ರಕ್ಕೆ ಗೋವು ತನ್ನ
ಏನು ಗೋಹತ್ಯೆಯನ್ನು ಮಾಡಿದೆಯಾ? ಗೋಹತ್ಯೆಯು ಮಹಾಪಾಪವಲ್ಲವೇ? ಕೃಷ್ಣ, ಈ ಪರಿಹಾರದ ಬಗ್ಗೆ ಹೇಗೆ ನನಗೊಂದು ಉಪಾಯವನ್ನು ಹೇಳು. ತೋರಿಸೋ ನೀ ಪದವ ಕೃಷ್ಣ, ತೋರಿಸೋ ನೀ ಪದವ. ಕೃಷ್ಣ, ಈ ಪಾಪ ಪರಿಹಾರದ ಬಗ್ಗೆ ಹೇಗೆ ನನಗೊಂದು ಉಪಾಯವನ್ನು ಹೇಳು. ಇದಕ್ಕೆ ಏನು ಮಾಡುವುದು? ಯಾವ ಉಪಾಯವೂ ಹೊಳೆಯುತ್ತಿಲ್ಲವಲ್ಲ. ಓ, ಮರೆತಿದ್ದೆ ಅಗ್ರಜ. ಇಂದಿನಿಂದ ನೀನು 28 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡಿ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿದರೆ ಗೋಹತ್ಯೆಯ ದೋಷವು ಪರಿಹಾರವಾಗುವುದೆಂದು ನಮ್ಮ ನವಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆಯೇ ನೀನು ಮಾಡುವೆ ಅಗ್ರಜ. ಅದನ್ನು ಇಂದಿನಿಂದಲೇ ಪ್ರಾರಂಭಿಸಬೇಕು. ಕೃಷ್ಣ, ನೀನು ಹೇಳಿದಂತೆ ಮಾಡುವೆನು. 28 ದಿನಗಳ ಭೂಪ್ರದಕ್ಷಿಣೆಯನ್ನು ಮಾಡುವೆನು. ನಾನು ಬರುವವರೆಗೂ ರಾಜ್ಯಭಾರ ಕ್ರಮವನ್ನು ನೀನೇ ನೋಡಿಕೊ. ನಾನಿನ್ನು ಬರಲೇ? ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂ ಸಂಚಾರವನ್ನು ಮುಗಿಸಿಕೊಂಡು ಬರೋದ್ರೊಳಗಾಗಿ ಇಡೀ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ನೀನಿನ್ನು ಹೋಗಿ ಬಾ ಅಣ್ಣ. ಬಲಭದ್ರದೇವ, ನಿನ್ನ ಮುಖಕಮಲವನ್ನು ನಿಲ್ಲು ಬಲಭದ್ರದೇವ. ದುರ್ಯೋಧನಿಗೆ ಸೇನೆ ಸಮೇತವಾಗಿ ಬಂದು ಯುದ್ಧದಲ್ಲಿ ಪಾಲ್ಗೊಳಿಸಿ ಎಂದು ಹೇಳಿ ಈಗ ಭೂಪ್ರದೇಶಕ್ಕೆ ಹೊರಟಿರುವೆಲ್ಲ. ಇಂತಹ ಸಮಯದಲ್ಲೂ ಪರಿಹಾಸವೇ ಸಾರ್ಥಕಿ. ಆ ದುರ್ಯೋಧನ ಚಿಂತೆ ನನಗೇತಕ್ಕೆ? ಕೌರವರಾದರೂ ಹಾಳಾಗಲಿ, ಪಾಂಡವರಾದರೂ ಹಾಳಾಗಲಿ, ನನಗೆ ಬಂದಿರುವ ಕಷ್ಟವನ್ನು ಪರಿಹರಿಸಿಕೊಂಡರೆ ಸಾಕು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಏನು? ನಿನ್ನ ಸವಾಸವೇ ಕಷ್ಟವಲ್ಲಯ್ಯ. ಸತ್ಯಕಿ, ನಿನಗೆ ಭಯವೇಕೆ? ಅಗ್ರಜನಾದ ಬಲಭದ್ರನು ಅಲಾಯುಧವನ್ನು ಹಿಡಿದು ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಹೀಗೆ ಮಾಡಿದೆನು. ನಡೆ, ಹಸ್ತಿನಾವತಿಗೆ ಹೋಗಿ ದುರ್ಯೋಧನನಿಗೆ ವಿವೇಕವನ್ನು ಹೇಳಿ ಬರೋಣ.
ಪರಮಾತ್ಮನಿರುವಾಗ ನಮಗೇಕೆ ಇದರ ಚಿಂತೆ? ಶಾಂತಳಾಗು ಸಹೋದರ ಭೀಮಸೇನ. ಅರ್ಜುನ, ಹಿಂದೇಕೋ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಮೇಲೆ ದಯೆ ಬಾರಲೇ ಇಲ್ಲವಲ್ಲ? ಅಣ್ಣ, ನಾವೆಲ್ಲರೂ ಸೇರಿ ಈ ದಿನ ಒಂದು ಸಾರಿ ಶ್ರೀಕೃಷ್ಣ ಪರಮಾತ್ಮನಿಗೆ ಭಕ್ತಿಯಿಂದ ಪ್ರಾರ್ಥಿಸೋಣವೇ? ಆಗಬಹುದು. ಪುತ್ರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವ? ದೇವ, ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳಲು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಸಿರಿ ಸಂಪದಿದಾಸೆಗಾಗಿ ಮುರಹರಿ ಮೈಪನಾಗಿ
ಕೃಷ್ಣ ಶಾಂತಿಯಿಂದಲೇ ರಾಜವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಧರ್ಮನಂದನ ಅಂದವ ಮಾಡೆಂದು ಬೇಡುವೆ ದೇವ. ಸಮರಿಂದೊದಗುವ ಪಾಪದ ಫಲವೇನಗೆ ಕದನವು ಬೇಡುವಗೆ ಓ ದೇವ ಕದನವು ಬೇಡುವಗೆ. ಕೃಷ್ಣ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮರಿ ಬಾಯಿಗೆ ತುತ್ತಾಯಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಿ ಹೇಳುದೇವ. ಅಂದರೆ ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಬಾ ದೇವ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತ, ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ. ಸಹಿಸಲು ಅಪಮಾನವ ಸಹಿಸಲು ಅಪಮಾನವ ತರೇನ ಮನದ ಪಾಪವನ ಸಹಿಸಲು ಅಪಮಾನವ ಪಪ್ಪಿಕಾನು ತಡೆಯಲು ಮರಿದ ತುಳದು ಜಾಜನ ಒಡಲು ಪಪ್ಪಿಕಾನು ತಡೆಯಲು ಮರಿದ ತುಳದು ಜಾಜನ ಒಡಲು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಸುಡುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನಾದಷ್ಟು ಬೇಗ ತೊಲಗಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಮರದಿಗಾದ ಅಪಮಾನದ ಕಡೆ ಸ್ವಲ್ಪವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗೆ ನಡೆಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತ, ನ್ಯಾಯಸಮ್ಮತ. ಬೇಡ, ಹೇಗೆ ಹೇಳಲಿ ಅಣ್ಣ? ರಥಯ ಪ್ರಭುವೇ, ಮಹಿಮನೋಲಗನಿನ್ನಾಲಿಸಿ ವರದಾಲಿಸಿ ಪರದುದ. ಪತಿಗಳ ಈ ಬಲಿಂದನ್ನ
ಅದು ಬಹಳ ವಿಚಿತ್ರವಲ್ಲವೇ? ಸುಮ್ಮನೆ ಗದೆ ಹಿಡಿದಿರುವಿರಿ, ಅದನ್ನು ಬಿಸಿಟ್ಟು ಕೈಗಳಿಗೆ ಸಾಟನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಸವ್ಯಸಾಚಿ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪಥಗಳನ್ನು ಪಡೆದ ಮಹಾಶೌರಿ. ನನಗೆ ವಿರಾಟನ ಮನೆಯಲ್ಲಿ ನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದ ನಾಟ್ಯಮಯೂರಿ. ಸುಮ್ಮನೆ ಕೆಲಸಗಳನ್ನು ಹಿಡಿದಿರುವಿರಿ, ಅದನ್ನು ಬಿಸಿಟ್ಟು ಕೈಗಳಿಗೆ ಭಲೆ ಭಲೆಯನ್ನು ತಟ್ಟಿಕೊಳ್ಳಿ. ಪಾಂಚಾಲಿ, ಇವರು ನನ್ನ ಪತಿಗಳೇ. ಈಗ ಹೇಳೋಣ, ಇವರು ನನ್ನ ಭಾಗಕ್ಕೆ ಮೃತ್ಯು ಸ್ವರೂಪರು. ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಕೊಳ್ಳಬೇಕಾದರೆ ನೀವೊಬ್ಬರ ಆಜ್ಞೆ ಆದರೆ ಸಾಕು. ನಾನೊಬ್ಬಳ ರಣರಂಗವನ್ನು ಪ್ರವೇಶಿಸಿ ನನ್ನ ವೈರಿಗಳನ್ನೆಲ್ಲ ಸಂಹಾರ ಮಾಡಿ ಈ ನನ್ನ ಬಿಚ್ಚಿದ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುವೆನು ಅಣ್ಣ. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿ ಅಗ್ನಿಯಲ್ಲಿಯೇ ಸಾಯಬೇಕಾಗುತ್ತದೆ. ಈಗ ಚೆನ್ನಾಯ್ತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಏಕೆ ನೀನು ಕೇಳಲಿಲ್ಲವೇ? ಪ್ರಯೋಜನವೋ ಅಪ್ರಯೋಜನವೋ ನನಗದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯಾರ್ಥನಾದವನು ಪಾಲಿಸಬೇಕಾದದ್ದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆಯೇ ಅಂದು ಆ ಪುರಸಭೆಯಲ್ಲಿ ಗಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನು ಗನಗದ ದಂಡದಿ ದುರ್ಯೋಧನನ ತೊಡೆಯ ಕುಡಿಗಟ್ಟುವೆನೆನು ಮರೆತೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ
ತಲೆಬಾಗಿದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಎತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವೆ. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಪುಂಡರೀಕಾಕ್ಷ ಪುರುಷೋತ್ತಮ ದೇವ. ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ. ಬಂಧುಗಳು ನನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ಬಂಧುಗಳು ನನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ. ನಿದ್ದೆಯಲ್ಲಿ ನೊಂದೆನಯ್ಯ ನಿರಾಜಾಕ್ಷ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ. ಎಂದೆಂದಿಗೂ ನಿನ್ನ ಎಂದೆಂದಿಗೂ ನಿನ್ನ ನಂಬಿದೆನೋ ಕೃಷ್ಣ. ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಪುಂಡರೀಕಾಕ್ಷ ಪುರುಷೋತ್ತಮ ದೇವ. ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ಯೆ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು. ಅಣ್ಣ, ತಮ್ಮಲ್ಲಿ ಕಡೆದೊಂದು ಸಾರಿ ಬೇಡಿಕೊಳ್ಳುವೆನು. ಧರ್ಮಪುತ್ರನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡ. ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಕೊಳ್ಳಬರ ನಿನ್ನದೆಂದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವೆನು. ತಂಗಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದಳೆ ನಿನ್ನಯ ಮನದಿ. ಚಿಂತೆ ಪಡದಿರು ನೀ ತಂಗಿ. ಅಣ್ಣ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ತಂಗಿ, ವ್ಯಾಕುಲ
ಸಹೋದರಿ ಅಗ್ನಿಸುತೆ, ನೀನು ಚಿಂತಿಸಬೇಡ. ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನನನ್ನು ತಿದ್ದುಕೊಳ್ಳುವ ಭಾರ ನಿನ್ನದು. ನಾನಿನ್ನು ಬರಲೇ? ವೇಣುಗೋಪಾಲ 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 ಶ್ರೀಕೃಷ್ಣ ಪಾಲ ರುಕ್ಮಿಣಿ ಲೋಗ ಅಣ್ಣ ತಂಗಿ, ಕೃಷ್ಣನ ಪಾಲ ರುಕ್ಮಿಣಿ ಲೋಗ ಮಾಯ ಮಾತಾಡಿದೆ ವೇಣುಗೋಪಾಲ ವೇಣುಗೋಪಾಲ ಅಣ್ಣ ಹರಿಯು ಹರನು ನೀನೆ ದೇವ ಒಲವು ಹರಿಯು ಹರನು ನೀನೆ ದೇವ ಒಲವು ಗೆಲುವು ನಿನ್ನ ಪ್ರಭಾವ ಹಂಸನು ನೀನೆ ಲೋಕ ಪೂಜಿಸನು ನೀನೆ ಆದಿಹಂಸನು ನೀನೆ ಲೋಕ ಪೂಜಿಸನು ನೀನೆ ಸಾಧು ಸದ್ಗುಣರ ಬೋಧಕ ದೇವರ ದೇವರು ನೀನೆ ಸಾಧು ಸದ್ಗುಣರ ಬೋಧಕ ದೇವರ ದೇವರು ನೀನೆ ನೀನೇ ನಮ್ಮಯ ಭಾಗ್ಯಾದಿ ದೇವ ವೇಣುಗೋಪಾಲ ವೇಣುಗೋಪಾಲ ಚಂದ್ರಪಾಲ ರುಕ್ಮಿಣಿ ಲೋಲ ಅಣ್ಣ ತಂಗಿ, ವಿಜಯನ ಪಾಲ ರುಕ್ಮಿಣಿ ಲೋಲ ನೀನೇ ನಮ್ಮಯ ಭಾಗ್ಯಾದಿ ದೇವ ವೇಣುಗೋಪಾಲ ವೇಣುಗೋಪಾಲ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರೋ ಆ ಮಹಾಪುರುಷನ ದರ್ಶನವಾಗುವುದೇ? ಪರಮಾತ್ಮ ವಾಸುದೇವ, ಫಲಾದಿಗಳನ್ನು ಅರ್ಪಿಸಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಸಕಲ ಚರಾಚರ ಪ್ರಪಂಚಕ್ಕೆ ಅನ್ನದಾತನಾಗಿರುವೆ. ಕ್ಷೀರದಿಂದ ಅಭಿಷೇಕ ಮಾಡಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಕ್ಷೀರವಾರಿದಿಯಲ್ಲಿಯೇ ಪವಳಿಸಿರುವೆ. ಧನ ಕನಕಗಳಿಂದ ಶೃಂಗಾರ ಮಾಡಿ ನಿನ್ನನ್ನು ಮೆಚ್ಚಿಸೋಣವೆಂದರೆ ಧನಕ ದೀಪಲಾದ ಲಕ್ಷ್ಮೀದೇವಿಗೆ ಪತಿಯಾಗಿರುವೆ. ಈಗ ನನ್ನಲ್ಲಿರುವುದು ಒಂದೇ, ಅದು ನಿನ್ನ ಮೇಲಿನ ನಿರ್ಮಲವಾದ ಭಕ್ತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ನಿನ್ನ ದರ್ಶನ ಕಾಣುವವರೆಗೂ ಕ್ಷೀರದಿಂದಲೇ ಜೀವವನ್ನು ಧರಿಸುವೆನು. ಇದೋ ನಿನಗೆ ಅರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾಯೆ, ಭಕ್ತನ ಮೊರೆ ಆಲಿಸಿ ಶೌರಿ. ಮೊರೆ ಕೇಳಿ ನೀ
ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತೋರೆಯ ನೀರಜಲೋಚನ ದರ್ಶನ ತೋರೆಯ ಮೊರೆ ಕೇಳಿ ನೀ ಬಾರೆಯ ಮುರಾರಿಯೇ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಏನೀ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ಯಾವ ಮಹಿಮಾ ಪುರುಷನ ದರ್ಶನವಾಗುವುದೇ ಕಾಣನಲ್ಲ ಅಥವಾ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಬರುತ್ತಿರಬಹುದೇ ಹೌದು ಪರಮಾತ್ಮ ವಾಸುದೇವ ಬಂದೆಯ ತಂದೆ ಇದು ನಿನಗೆ ಸಾಷ್ಟಾಂಗ ನಮಸ್ಕಾರಗಳು
ದೇವ. ನಿನ್ನ ಪಾದಧೂಳಿಯಿಂದ ನನ್ನ ಈ ಕುಟೀರವೂ ಪವಿತ್ರವಾಯಿತು ದೇವ. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಕರೆತಂದಿರುವುದು. ನೀನೇನು ಸಾಮಾನ್ಯನ ವಿದುರ? ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ವಿದುರ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೆ ಬರುವುದು. ವಿದುರ, ಎತ್ತ ಹೋದರು ಮನ ಇತ್ತಲೆ ಬರುವುದು. ಚಕ್ಕನೆಂದೆನಿಸಿದ ವಿದುರ, ವಿದುರ, ವಿದುರ. ಚಕ್ಕನೆಂದೆನಿಸಿದ ಮತ್ತೆ ಸುಯೋಧನ. ವಿದುರ, ಚಕ್ಕನೆಂದೆನಿಸಿದ ಮತ್ತೆ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆನಿಪನೆ. ವಿದುರ, ಭಕ್ತನೆ ನಿನಗಿಂತ ಉತ್ತಮನೆನಿಪನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಅದಿರಲಿ, ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ವಿದುರ, ಏನು ಕ್ಷೀರವೇ? ಕ್ಷೀರ ನನಗತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲೇಖ್ಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು ವಿದುರ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಅತ್ಯುತ್ತಮವಾದದ್ದು. ಹಾಗಾಗಿ ಅದನ್ನೇ ಕೊಡು ವಿದುರ. ಹಾ ಪರಮಾತ್ಮ. ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಪಾನ ಮಾಡಿದೆ. ವಿದುರ, ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಇಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ತಮ್ಮ ಅಪ್ಪಣೆಯಂತಾಗಲಿ. ಇದೋ ಸ್ವೀಕರಿಸು. ನೋಡಿದೆಯ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಎಂತ ಸುಳ್ಳುಗಾರನಯ್ಯ ನೀನು. ಅದು ಅಲ್ಲಿ ಬಿಡ. ಯಾರೇ
ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ನೀನು ಅದನ್ನು ನೋಡುವೆಯಂತೆ. ಹಾಗೆಯೇ ನಿನ್ನ ಬಳಿ ಇರುವ ಆ ಅಮೋಘವಾದ ಬಿಲ್ಲನ್ನು ಸಹ ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ, ತಮ್ಮ ಇಚ್ಛೆಯಂತಾಗಲಿ. ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಶರಣರ ಪೊರೆವ ಕರುಣಾಕರನೇ. ಪರಮಾತ್ಮ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ ಶರಣರ ಪೊರೆವ ಕರುಣಾಕರನೇ. ನಂಬಿದೆ ನಿನ್ನಯ ಪಾದವನನ್ನಯ್ಯ. ಪರಮಾತ್ಮ, ವಿದುರ, ನಂಬಿದೆ ನಿನ್ನಯ ಪಾದವನನ್ನಯ್ಯ. ತನು ಮನ ಪಾವನ ಎಂದು ಹರಿಯೇ ದೊರೆಯೇ ಕೃಪೆ ಮಾಡು ನೀನೆಂದು. ಪರಮಾತ್ಮ, ವಿದುರ, ಹೇ ದಿನ ಬಂದು ಜ್ಞಾನ ಸಿಂಧು ಪರಮಾತ್ಮ, ವಿದುರ, ಹೇ ದಿನ ಬಂದು ಜ್ಞಾನ ಸಿಂಧು ಮುಗ್ಧ ಸ್ಮಿತ ವದನ ರಾಜೀವ ಲೋಚನ. ಪರಮಾತ್ಮ, ವಿದುರ, ಮಂದ ಸ್ಮಿತ ವದನ ರಾಜೀವ ಲೋಚನ. ಕಡಲ ಶಯನೆ ನಿನ್ನ ಹೃದಯ ಮಧ್ಯದಿ ನನ್ನ ನಾಮಾಮೃತವೇ ಅಕ್ಷೀರಪಾನ. ಪರಮಾತ್ಮ, ವಿದುರ, ನಾಮಾಮೃತವೇ ಅಕ್ಷೀರಪಾನ. ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ಪರಮಾತ್ಮ, ವಿದುರ, ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯುವ ಸೋಪಾನ. ಸುಗುಣ ತರಂಗನ ಸುಜನ ಮನೋರಂಜನ ಕಂಡೇ ಬಲು ಮೋಹಗೊಂಡೆ. ಸುಗುಣ ತರಂಗನ ಕೃಷ್ಣನ ಮುಕುಂದನ ಮುಕುಂದನ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನೇ ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಈಗ ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವ, ನಿನ್ನದು. ಜಗದ ಜೀವನದ ತನು ನೀ ಆಡಿಸಿಕೊಂಡಿಸಿ ಮಾಯೆಯ ಕವಿಸಿ, ಆಡಿಸಿಕೊಂಡಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹಕ ರೂಪ ದೇವ ಜಗದ. ಪರಮಾತ್ಮ,
99 ಸಹೋದರನ್ನು ನಿರ್ಮೂಲನ ಮಾಡಲೆಂದು ಶಪಥ ಕೈದಿರುವಿಲ್ಲ. ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಶಪಥ? ಈ ಸಾವಿರ ರಾಜ ಶಕುನಿಯ ಆ ಶಾಸನೆಯೊಂದು ಅವಹೇಳನ ಮಾಡುತ್ತಿರುವ ಆತಮ ಮರುಳುಗಳ ಸತ್ತು. ಈ ಸಾವಿರ ರಾಜ ಶಕುನಿಯೊಡನೆ ನಿಮ್ಮಗಳ
ವರ್ಷದಲ್ಲಿ ನಾನು ಮಾಡಿದ ಕಾರ್ಯಯುಕ್ತವೇ ಶಕುನಿ? ಚಿಂತೆ ಯಾಕೆ ಗುರುರಾಜ? ಛೇದ್ರದ ಕುರುವರ ಮದಿಗಳು ಸೈನ್ಯ ಸಮೇತರವಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ತನ್ನೆರಡು ತಾಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ನುಜ್ಜುಗುಜ್ಜು ಮಾಡುವನು. ಆದರೆ ಈ ಜ್ಞಾತಿ ಹಿಂಸೆ ಶ್ವೇತಾಕಲ ಉಚಿತವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈದಿ. ಅವನ ಮಾತು ಪರಿಗ್ರಹವನ್ನು ಬಿಡು ದುರ್ಯೋಧನ. ನೋಡಿದೆಯ ಮಾವ, ನನ್ನ ಪ್ರಿಯ ಸಹೋದರನು ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಶಕುನಿ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ದಸೀಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಈ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಹಾಗಾದರೆ ಕೃಷ್ಣನಲ್ಲಿ ನಿನಗಿಷ್ಟು ಕೋಪವ್ಯಾಕೆ ಶಕುನಿ? ಆತನು ಕ್ಷತ್ರಿಯ ಜಾತಿಯ ಪರಮವೈದಿ. ಬರದ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಆತನು ಅವತರಿಸಿದನು. ಇಂಥವನಿಗೆ ಮಣ್ಣನೇ ಕೌರವೇಶ್ವರ. ಹಾಗಾದ್ರೆ ಆ ದಿನ ನನ್ನ ಯಾಕೆ ದ್ವಾರಕೆಗೆ ಕಳಿಸಿದೆ ಮಾವ? ಅದಕ್ಕೊಂದು ಉದ್ದೇಶ
ಪಾಂಡವರಿಗೆ ರಾಜ್ಯವನ್ನು ಕೊಟ್ಟೆ ಆದರೆ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯನ್ನು ಕಳೆಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃದ್ಧಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸಾಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಹೊರಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧ್ಯಾ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಷ್ಟನಿಗೂ ತಕ್ಕ ಬೇಷಿತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರಬಹುದು. ಅದೇನು ನಿಮ್ಮ ಸಲಹೆ? ಸಮಯ ಬಂದಾಗ ತಿಳಿಸುವೆನು. ಈಗ ಸಭೆಗೆ ವೇಳೆ ಆಯಿತು, ತಡಾಕವರಿಸಲು ಹೋಗೋಣ. ಸರಿ ಮಾವು, ನಿಮ್ಮ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ಗುರುಕುಲದ ಕೀಟವೇ ನಡೆ, ನೀನಾಗುವೆ ರಣರಂಗದಲ್ಲಿ ರಣಬಲಿ. ದುರ್ಯೋಧನ, ಶಕುನಿ ಎಂಬ 3 ಅಕ್ಷರದ ಅರ್ಥವೇನಾದರೂ ತಿಳಿಯೋ? ಶ ಎಂದರೆ ಶಕ್ತಿ ಪ್ರದಾಯಕವಾದ ಶಕುನಿ,